ಎಲ್ಲ ವಿದ್ಯಾರ್ಥಿಗಳಿಗೂ ಸಮಯದ ಈ ಕಲಿಕಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗಿಂತ ಪೂರಕವಾಗಿರತಕ್ಕಂತಹ ಸ್ವಾಗತವನ್ನು ಕೋರ್ತಾ, ಮಕ್ಕಳ ಇವತ್ತಿನ ಅವಧಿಯಲ್ಲಿ ನಾವು 10ನೇ ತರಗತಿಯ ಇತಿಹಾಸ ವಿಭಾಗದ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎನ್ನುವಂತಹ ಅಧ್ಯಾಯವನ್ನು ಕುರಿತು ಚರ್ಚೆಯನ್ನು ಮಾಡಿ. ಮಕ್ಕಳಿಗೆ ಗೊತ್ತಿರುವ ಹಾಗೆ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಯಾರ್ಯಾರು ಗೊತ್ತಿದೆ ಮಕ್ಕಳಿಗೆ? ನೋಡೋಣ. ವೆರಿ ಗುಡ್. ಯಾರಪ್ಪ ಅಂದರೆ ಇಂಗ್ಲಿಷರು ಬಂದರು, ಫ್ರೆಂಚರು ಬಂದರು, ಡಚ್ಚರು ಬಂದರು, ಪೋರ್ಚುಗೀಸರು ಬಂದರು. ಮಕ್ಕಳಿಗೆ ಈ ಒಂದು ಭಾರತಕ್ಕೆ ಯುರೋಪಿಯನ್ನರು ಆಗಮನ ಅಂತಕ್ಕಂಥ ಅಧ್ಯಾಯದಿಂದ ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದಂತಹ ವ್ಯಾಪಾರ ಸಂಬಂಧನು ಮತ್ತು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಯುರೋಪಿಯನ್ನರ ಕುರಿತು, ನಂತರ ಯುರೋಪಿಯನ್ನರ ರಾಜಕೀಯ ಏಳಿಗೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ಯುದ್ಧಗಳು ಹೇಗೆ ಸಹಾಯಕವಾದವು, ಅದೇ ರೀತಿಯಾಗಿ ಪ್ಲಾಸಿ ಕದನ, ಬಕ್ಸಾರ್ ಕದನ ಮತ್ತು ದ್ವೀಪ್ರಭುತ್ವ ಪದ್ಧತಿ ಕುರಿತು ಈ ಒಂದು ಅಧ್ಯಾಯದಲ್ಲಿ ನಾವು ಇವತ್ತು ಚರ್ಚಿಸೋಣ. ಮಕ್ಕಳಲ್ಲಿ ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ಸಹಿತ ವಾಣಿಜ್ಯ ಸಂಬಂಧಗಳು ಬೆಳೆದು ಬಂದವು. ಹಾಗಾದರೆ ಭಾರತದ ಸಾಂಬಾರು ಪದಾರ್ಥಗಳಾಗಿರ್ತಕ್ಕಂತಹ ಮೆಣಸು, ಏಲಕ್ಕಿ, ದಾಲ್ಚಿನ್ನಿ, ಜೀರಿಗೆ, ಶುಂಠಿ, ಹಾಗಾದರೆ ಯಾವ್ಯಾವಂದ್ರೆ ಭಾರತದ ಸಾಂಬಾರು ಪದಾರ್ಥಗಳು. ಭಾರತದ ಸಾಂಬಾರು ಪದಾರ್ಥಗಳು ಏಲಕ್ಕಿ, ಶುಂಠಿ, ದಾಲ್ಚಿನ್ನಿ, ಮೆಣಸು, ಇವು ಮೊದಲಾದ ಸಾಂಬಾರು ಪದಾರ್ಥಗಳು ಭಾರತದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಂತಹ ಸಾಂಬಾರು ಪದಾರ್ಥ. ಈ ಏಲಕ್ಕಿ, ಶುಂಠಿ, ದಾಲ್ಚಿನ್ನಿ, ಮೆಣಸು ಮತ್ತು ಜೀರಿಗೆ ಇವು ಯುರೋಪಿನಲ್ಲಿ ಅಪಾರವಾದಂತಹ ಬೇಡಿಕೆ ಇತ್ತು ಇವುಗಳಿಗೆ. ಸೊ ಅವಾಗ ಮಧ್ಯಕಾಲದವರೆಗೂ ಸಹಿತ ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಮುಂದುವರಿತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಏಷ್ಯಾದ ವ್ಯಾಪಾರವನ್ನು ಯಾರು ಅರಬ್ ವರ್ತಕರು
ಏಷ್ಯಾದ ವ್ಯಾಪಾರವನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇತ್ತು. ಅಂದ್ರೆ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಕಾನ್ಸ್ಟಾಂಟಿನೋಪಲ್. ಈ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಈ ಏಷ್ಯಾದ ಸರಕುಗಳನ್ನು ತಲುಪಿಸ್ತಾ ಇದೆ. ಅಲ್ಲಿಂದ ಈ ಪೂರ್ವ ರೋಮನ್ ಸಾಮ್ರಾಜ್ಯ ರಾಜಧಾನಿಯಾಗಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ ನಗರ, ಆ ಕಾನ್ಸ್ಟಾಂಟಿ ನಗರದಿಂದ ಇಟಲಿಯ ವರ್ತಕರು ಅಲ್ಲಿ ಸರಕುಗಳನ್ನು ಕೊಂಡು ಯುರೋಪಿನ ದೇಶಗಳಲ್ಲಿ ವ್ಯಾಪಾರವನ್ನು ನಿರ್ವಹಿಸ್ತಾ ಇದ್ರು. ಹೀಗೆ ಈ ಕಾನ್ಸ್ಟಾಂಟಿನೋಪಲ್ ನಗರ ಅಂತಾರಾಷ್ಟ್ರೀಯ ವ್ಯಾಪಾರ ವಿನಿಮಯ ಕೇಂದ್ರವಾಯಿತು. ಅಂತಾರಾಷ್ಟ್ರೀಯ ಕಾನ್ಸ್ಟಾಂಟಿನೋಪಲ್ ನಗರ ಅನ್ನೋದು ಅಂತಾರಾಷ್ಟ್ರೀಯ ವ್ಯಾಪಾರ ವಿನಿಮಯ ಕೇಂದ್ರವಾಗಿ ಹೊರಹೊಮ್ಮಿತು. ನಂತರ ಈ ಕಾನ್ಸ್ಟಾಂಟಿನೋಪಲ್ ನಗರ ಅದರ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಂತೆ ಪರಿಗಣಿಸಲ್ಪಟ್ಟಿತ್ತು. ಯಾವುದು? ಕಾನ್ಸ್ಟಾಂಟಿನೋಪಲ್ ನಗರ. ಯಾಕೆ ನಾವು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವ್ದನ್ನು ಕರೀತಾರೆ? ಕಾನ್ಸ್ಟಾಂಟಿನೋಪಲ್ ನಗರ. ಮಕ್ಕಳಲ್ಲಿ ಈ ರೀತಿ ಕರೆಯಲಿಕ್ಕೂ ಸಹಿತ ಸಾಕಷ್ಟು ಕಾರಣ ಇದೆ. ಏಷ್ಯಾ ಮತ್ತು ಯುರೋಪಿನ ಹಲವಾರು ರಾಷ್ಟ್ರಗಳು ವ್ಯಾಪಾರ ನಡೀತಕ್ಕಂಥ ಕೇಂದ್ರ ಸ್ಥಾನ ಕಾನ್ಸ್ಟಾಂಟಿನೋಪಲ್ ನಗರವಾಗಿದೆ. ಆದ್ದರಿಂದ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತಾನೆ ಕರೀತಾರೆ. ಇಲ್ಲಿ ಮಧ್ಯ ಏಷ್ಯಾದ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನು ಹೊಂದಿದರು. ಏಷ್ಯಾದ ದೇಶಗಳ ಮೇಲೆ ಅರಬ್ಬರ ಏಕಸ್ವಾಮ್ಯ. ಏಷ್ಯಾ ರಾಷ್ಟ್ರಗಳು, ಈ ಏಷ್ಯಾ ರಾಷ್ಟ್ರಗಳ ಮೇಲೆ ಅರಬ್ಬರು ಏಕಸ್ವಾಮ್ಯ ಸೊ ಇಲ್ಲಿ ಮಕ್ಕಳಲ್ಲಿ ಏಕಸ್ವಾಮ್ಯ ಅಂದ್ರೆ ಆ ವ್ಯಾಪಾರದ ಮೇಲೆ ಎಲ್ಲ
ವ್ಯಾಪಾರವನ್ನ ಅರಬರು ಹೊಂದಿದ್ರು. ಅದರಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನು ಹೊಂದಿದ್ರೆ, ಇನ್ನು ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಹೊಂದಿದ್ರು. ಆಮೇಲೆ ಯುರೋಪಿನ ರಾಷ್ಟ್ರಗಳು ಅಥವಾ ದೇಶಗಳ ಮೇಲೆ ವ್ಯಾಪಾರದ ಏಕಸ್ವಾಮ್ಯವನ್ನ ಯಾರು ಹೊಂದಿದ್ರು? ಇಟಲಿ ವರ್ತಕರು. ವರ್ತಕ ಅಂದ್ರೆ ವ್ಯಾಪಾರಿಗಳು. ಹಾಗೆ ಅರಬ್ಬರು ಹೇಗೆ ಏಷ್ಯಾ ರಾಷ್ಟ್ರಗಳ ಮೇಲೆ ವ್ಯಾಪಾರ ಮೇಲೆ ಇರತಕ್ಕಂತಹ ಏಕಸ್ವಾಮ್ಯವನ್ನು ಹೊಂದಿದ್ರು, ಅದೇ ರೀತಿಯಾಗಿ ಯುರೋಪಿನ ರಾಷ್ಟ್ರಗಳಲ್ಲಿ ಅರಬ್ಬರು ಏನು ಮಾಡಿದ್ರು? ಏಕಸ್ವಾಮ್ಯವನ್ನ ಹೊಂದಿದ್ರು. ಹಾಗೆ ಈ ಏಷ್ಯಾ ರಾಷ್ಟ್ರಗಳು ಅಥವಾ ಏಷ್ಯಾದಿಂದ ಬರ್ತಕ್ಕಂಥ ಸರಕುಗಳು ಈ ಇಟಲಿಯ ವರ್ತಕರಿಗೆ ಹೆಚ್ಚು ಲಾಭವನ್ನ ತಂದು ಕೊಡ್ತಾ ಇತ್ತು. ನಂತರ ಮಕ್ಕಳೇ, ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶ ಪಡ್ಕೊಂಡ್ರು. ಯಾರು ಯಾವಾಗ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು? ಹಾಗಾಗಿ ಕಾನ್ಸ್ಟಾಂಟಿನೋಪಲ್ ನಗರದ ವಶ ಇಲ್ಲಿ ಹಿಂದೆ ನಾವು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಅಂತೇಳಿ ಕರೀತಾ ಇದ್ವಿ. ಆ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶ ಯಾವಾಗ ಆಯಿತು? ಇಲ್ಲಿ ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳ ನಡುವಿನ ವ್ಯಾಪಾರ ವಹಿವಾಟುಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕವೇ ನಡೀತಾ ಇತ್ತು. ಅದನ್ನ 1453ರಲ್ಲಿ, ಅವಾಗ ಸಾಮಾನ್ಯ ಶಕ 1453ರಲ್ಲಿ ಅಟೋಮನ್ ಟರ್ಕರು, ಯಾರು? ಅಟೋಮನ್ ಟರ್ಕರು. ಅಟೋಮನ್ ಟರ್ಕರು 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಡ್ತಾರೆ ಮಕ್ಕಳೇ. ನಂತರ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ್ರು. ಇದರಿಂದಾಗಿ ಆ ನಗರವನ್ನ ಸಂಧಿಸ್ತಾ ಇದ್ದಂತಹ, ಆ ನಗರವನ್ನ ಕೂಡಿಸ್ತಾ ಇರತಕ್ಕಂತಹ ವ್ಯಾಪಾರ ಮಾರ್ಗಗಳು ಯಾರ ಹಿಡಿತಕ್ಕೆ ಬಂದವು? ಟರ್ಕರ ಆಡಳಿತದ ನಿಯಂತ್ರಣಕ್ಕೆ ಬಂದವು. ಟರ್ಕರು ಏನ್ ಮಾಡಿದ್ರು? ವ್ಯಾಪಾರ ವಹಿವಾಟಿನ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಸೂಲು ಮಾಡಿ ಪ್ರಾರಂಭ ಮಾಡಿದರು. ಹೆಚ್ಚಿನ ತೆರಿಗೆಯನ್ನ ವಸೂಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಯಾರು? ಟರ್ಕರಿಗೆ ಒಂದು ಹೊಸ ಅವಕಾಶ ಸಿಗ್ತದೆ. ಆ ಸಿಕ್ಕಂತ ಒಂದು ಹೊಸ ಅವಕಾಶದಿಂದ ಟರ್ಕರು ಏನ್ ಮಾಡಿದ್ರು? ವರ್ತಕರಿಗೆ ಈ ಮಾರ್ಗವಾಗಿ ವ್ಯಾಪಾರ ಮಾಡತಕ್ಕಂಥದ್ದು ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಯಾರಿಗೆ? ವ್ಯಾಪಾರಿಗಳಿಗೆ. ಯಾಕೆ ವ್ಯಾಪಾರಿಗಳಿಗೆ ಇದು ಮೊದಲು ಒಂದು ಕಾಲದಲ್ಲಿ ಏನಾಗಿತ್ತು ಅಂದ್ರೆ, ಈ ನಗರ ಇಟಲಿ ವರ್ತಕರಿಗೆ, ಏಷ್ಯಾದ ಅರಬ್ನ ವರ್ತಕರಿಗೆ ಹೆಚ್ಚು ಲಾಭವನ್ನು ತಂದುಕೊಡ್ತಕ್ಕಂಥ ಕೇಂದ್ರವಾಯಿತು. ಆದರೆ ಈಗ ಈ ಒಂದು ಅಟೋಮನ್ ಟರ್ಕರನ್ನು ವಶಪಡಿಸಿಕೊಂಡ ನಂತರ
ಲಾಭವನ್ನ ಕೊಡದೆ ಅದು ಹೆಚ್ಚು ಲಾಭದಾಯಕವಾಗಿ ಅದು ಪರಿಣಮಿಸಲಿಲ್ಲ. ಸೊ ಇದರಿಂದಾಗಿ ಆ ಒಂದು ಪರಿಣಾಮವಾಗಿ ವರ್ತಕರಿಗೆ ಆ ಒಂದು ಮಾರ್ಗದ ಮೂಲಕ ವ್ಯಾಪಾರ ಮಾಡತಕ್ಕಂಥದ್ದು ಬಹಳಷ್ಟು ಕಷ್ಟದಾಯಕವಾಗಿದೆ. ಸೊ ಹಾಗಾಗಿ ಇಟಲಿಯ ಏಕಸ್ವಾಮ್ಯವನ್ನು ಮುರಿಬೇಕು ಅಂತ ಹೇಳ್ಬಿಟ್ಟು ಇಟಲಿಯ ಏಕಸ್ವಾಮ್ಯ ಈ ಇಟಲಿಯ ಏಕಸ್ವಾಮ್ಯವನ್ನ ಮುರಿಯಲಿಕ್ಕೆ ಸ್ಪೇನ್, ಪೋರ್ಚುಗಲ್, ಸ್ಪೇನ್ ಮತ್ತು ಪೋರ್ಚುಗಲ್ ರಾಷ್ಟ್ರಗಳು ಮತ್ತು ಯುರೋಪಿನ ರಾಜರು ಹೊಸದಾಗಿರ್ತಕ್ಕಂತಹ ಜಲಮಾರ್ಗವನ್ನು ಹುಡುಕಲಿಕ್ಕೆ ಸಾಹಸಿ ನಾಯಕರಿಗೆ ಪ್ರೋತ್ಸಾಹವನ್ನು ನೀಡುತ್ತಾರೆ. ಹೀಗೆ ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಕಂಡುಹಿಡಿತಾರೆ. ಹೊಸ ವೈಜ್ಞಾನಿಕ ಆವಿಷ್ಕಾರಗಳು. ಹಾಗಾದರೆ ಸಮುದ್ರದ ಮೂಲಕ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ನಾವಿಕರಿಗೆ ಯಾವ್ಯಾವ ಒಂದು ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಕಂಡುಹಿಡ್ಕೊಂಡ್ರು ಅಂತಂದ್ರೆ ಸಿಡಿಮದ್ದುಗಳು, ಸಿಡಿಮದ್ದು, ಆಮೇಲೆ ಗ್ರಹೋನ್ನತಿ ಮಾಪಕ, ಆಮೇಲೆ ನಕ್ಷೆಗಳು, ಆಮೇಲೆ ಕಂಪಾಸ್. ಸೊ ಎಲ್ಲವೂ ಸಹಿತ ಹೊಸ ಒಂದು ವೈಜ್ಞಾನಿಕ ಆವಿಷ್ಕಾರಗಳು. ಈಗ ಒಂದು ನೋಡ್ತಾ ಇದ್ವಿ, ಈ ಇನ್ನೊಂದು ನಮಗೆ ದಿಕ್ಸೂಚಿ ಅಂತ ಹೇಳಿ ದಿಕ್ಕನ್ನು ಸೂಚಿಸ್ತಕ್ಕಂಥದ್ದು. ದಿಕ್ಸೂಚಿ, ಸಿಡಿಮದ್ದು, ಆಸ್ಟ್ರೋಲೋಬ್, ಇವು ಆ ನಾವಿಕರಿಗೆ ಹೊಸದಾಗಿ ಈ ವಸ್ತುಗಳು ದೊರಕಿದವು. ಹಾಗಾದ್ರೆ ಇಲ್ಲಿ ಗ್ರಹೋನ್ನತಿ ಮಾಪಕ ಆಸ್ಟ್ರೋಲೋಬ್. ಸೊ ಇಲ್ಲಿ ಆಸ್ಟ್ರೋಲೋಬ್ ಅಂದ್ರೆ ನಕ್ಷತ್ರಗಳ ಎತ್ತರವನ್ನ ಮಾಪನ ಮಾಡತಕ್ಕಂಥ ಸಾಧನ. ಹಾಗಾಗಿ ಅದೇ ರೀತಿಯಾಗಿ ದಿಕ್ಸೂಚಿ, ಸಮುದ್ರದಲ್ಲಿ ಹೋಗಬೇಕಾದ್ರೆ ನಮಗೆ ನಾವು ಯಾವ ದಿಕ್ಕಿನ ಕಡೆ ಚಲಿಸ್ತಾ ಇದ್ದೀವಿ, ಯಾವ ದಿಕ್ಕಿನ ಕಡೆ ನಾವು ಗುರಿಯನ್ನು ತಲುಪಬೇಕಾಗಿದೆ ಅಂತಕ್ಕಂಥ ತಿಳಿಸ್ತಕ್ಕಂಥದ್ದು ಇದೆ. ಅದೇ ರೀತಿಯಾಗಿ ಸಿಡಿಮದ್ದು, ಯಾಕೆ ನಾವು ಸಿಡಿಮದ್ದುಗಳನ್ನು ಉಪಯೋಗಿಸ್ತಾ ಇದ್ದು ಅಂದ್ರೆ
ಹೊಸ ಜಲಮಾರ್ಗವನ್ನು ಸೃಷ್ಟಿ ಮಾಡಲಿಕ್ಕೆ ಕಂಡುಹಿಡಿಯಲಿಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾರೆ. ಸೊ ಆ ಸಂದರ್ಭದಲ್ಲಿ ಲಿಸ್ಬನ್ನಿಂದ ಹೊರಟಂತಹ ಪೋರ್ಚುಗಲ್ ನಾಯಕ ಯಾರು? ಲಿಸ್ಬನ್. ಲಿಸ್ಬನ್ನಿಂದ ಹೊರಟಂತಹ ಪೋರ್ಚುಗಲ್ ನಾವಿಕ ಯಾರಪ್ಪ ಅಂದ್ರೆ ವಾಸ್ಕೋ ಡಿ ಗಾಮ. ಲಿಸ್ಬನ್ನಿಂದ ಹೊರಟಂತಹ ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮ ಸಾಮಾನ್ಯ ಶಕ 1498 ಭಾರತದ ಕ್ಯಾಲಿಕಟ್ ಬೆಳೆಯತಕ್ಕಂಥ ಕಪ್ಪಾಡ್ ಅಂತಕ್ಕಂಥ ಪ್ರದೇಶಕ್ಕೆ ಬಂದು ತಲುಪ್ತಾನೆ. ಕಾಪಾಡು. ಹಾಗಾದ್ರೆ 1998ರಲ್ಲಿ ಭಾರತದ ಕ್ಯಾಲಿಕಟ್ ಬಳಿ ಕಾಪಾಡ್, ಈ ಕಾಪಾಡ್ ಅಂತಕ್ಕಂಥ ಸ್ಥಳಕ್ಕೆ ವಾಸ್ಕೋ ಡಿ ಗಾಮ ಬಂದು ತಲುಪ್ತಾನೆ. ಹಾಗಾದ್ರೆ ಈ ಕ್ಯಾಲಿಕಟ್ ಎಲ್ಲಿದಪ್ಪ ಅಂತಂದ್ರೆ ಭಾರತದ ಪಶ್ಚಿಮ ಕರಾವಳಿ. ಮತ್ತೆ ಇಲ್ಲಿ ನಾನು ತೋರಿಸ್ತೀನಿ. ಈಗ ಭಾರತದ ಅರ್ಧ ಭಾಗವನ್ನು ಗುರುಸ್ತೀನಿ. ಸೊ ಇಲ್ಲಿ ಇದು ಪಶ್ಚಿಮ ಕರಾವಳಿ. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕ್ಯಾಲಿಕಟ್ ಅಂತಕ್ಕಂಥದ್ದಿದೆ. ಆ ಕ್ಯಾಲಿಕಟ್ ಅಲ್ಲಿ ಬರ್ತಪ್ಪ ಅಂದ್ರೆ ಕೇರಳ. ಕೇರಳ ರಾಜ್ಯದ ಕ್ಯಾಲಿಕಟ್ ಅಂತಕ್ಕಂಥ ಬಳಿ ಇರ್ತಕ್ಕಂಥ ಕಾಪಾಡ್ ಅಂತಕ್ಕಂಥ ಸ್ಥಳಕ್ಕೆ 1498ರಲ್ಲಿ ವಾಸ್ಕೋ ಡಿ ಗಾಮ ಬರ್ತಾನೆ. ಆ ಮೂಲಕ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ವಾಸ್ಕೋ ಡಿ ಗಾಮ ಯಶಸ್ವಿಯಾಗ್ತಾನೆ. ಹಾಗಾದ್ರೆ ವಾಸ್ಕೋ ಡಿ ಗಾಮ ಕಂಡುಹಿಡಿದಂತಹ ಈ ಹೊಸ ಜಲಮಾರ್ಗ ಸುಮಾರು ವರ್ಷಗಳ ಕಾಲ ಯುರೋಪ್ ಮತ್ತು ಭಾರತ ನಡುವೆ ವ್ಯಾಪಾರ ಸಂಬಂಧಕ್ಕೆ ಇದ್ದಂತ ಏಕೈಕ ಮಾರ್ಗ ಇದು. ಯಾರು? ವಾಸ್ಕೋ ಡಿ ಗಾಮ ಕಂಡುಹಿಡಿದಂತ ಜಲಮಾರ್ಗ. ಹಾಗಾದ್ರೆ ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಬೇಕಾದ್ರೆ ಅವನು ಈ ಆಫ್ರಿಕಾದಲ್ಲಿರ್ತಕ್ಕಂಥ ಕೇಪ್ ಆಫ್ ಗುಡ್ ಭೂಶಿರವನ್ನು ಬಳಕೆ ಮಾಡಿಕೊಂಡು ಭಾರತವನ್ನು ತಲುಪ್ತಾ ಇತ್ತು. ಹೀಗೆ ಭಾರತ ಮತ್ತು ಯುರೋಪಿನ ಮಧ್ಯೆ ಇದ್ದಂತ ಹಲವಾರು ವರ್ಷಗಳವರೆಗೆ ಇದ್ದಂತ ಏಕೈಕ ಜಲಮಾರ್ಗ ವಾಸ್ಕೋ ಡಿ ಗಾಮ ಕಂಡುಹಿಡಿತಕ್ಕಂಥ ಮಾರ್ಗ. ಹೀಗೆ ಭಾರತದಲ್ಲಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಮೊದಲಿಗೆ ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಅಂದ್ರೆ ಭಾರತದೊಂದಿಗೆ ವ್ಯಾಪಾರವನ್ನು ಪ್ರಾರಂಭಿಸಿದ ಮೊದಲಿಗೆ ಯಾರಾದರೆ ಪೋರ್ಚುಗೀಸರು. ಹಾಗಾದ್ರೆ ಮತ್ತೆ ಇನ್ನೊಂದು ನಿಮಗೆ ತಿಳಿಬೇಕಾಗಿರ್ತಕ್ಕಂಥ ಒಂದು ಅಂಶ ಇದೆ. ಏನು ಅಂಶಪ್ಪ ಇದು ಅಂದ್ರೆ 1869 ಇಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಅಂತಕ್ಕಂಥ ಇದೆ. ಕೆಂಪು ಸಮುದ್ರ
ಮತ್ತು ಮೆಡಿಟರೇನಿಯನ್ ಸಮುದ್ರ. ಇಲ್ಲಿ 1869ರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಅಂತಕ್ಕಂಥ ಸಮುದ್ರ, ಈ ಎರಡೂ ಸಮುದ್ರಗಳನ್ನ ಸಂಪರ್ಕಿಸುವಂತೆ ಭೂಮಿಯಲ್ಲಿ ಆಗಿದ್ದಾರೆ. ಯಾವುದು? ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಸಂಪರ್ಕಿಸಲಿಕ್ಕೆ ಭೂಮಿಯನ್ನ ಅಗೆದು ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ಮಾಡ್ತಾರೆ. ಒಂದು ಕಾಲುವೆಯನ್ನು ತೆಗಿತಾರೆ. ಆ ಕಾಲುವೆಯೇ ಯಾವುದು? ಸೂಯೆಜ್ ಕಾಲುವೆ. ಎರಡು ಸಮುದ್ರಗಳನ್ನ ಒಟ್ಟುಗೂಡಿಸಿ ಆ ಹಡಗಿನ ಮೂಲಕ ವ್ಯಾಪಾರ ಮಾಡಕ್ಕೆ ಅನುಕೂಲವಾಗುವಂತೆ ಒಂದು ಕಾಲುವೆಯನ್ನು ತೆಗಿತಾರೆ, ಅಗೆದು ಮಾಡ್ತಾರೆ. ಆ ಕಾಲುವೆ ಇವತ್ತು ಯಾವುದು? ಸೂಯೆಜ್ ಕಾಲುವೆ. ಸೂಯೆಜ್ ಕಾಲುವೆ. ಮತ್ತೆ ಇಲ್ಲಿ ಈ ಪ್ರಸಿದ್ಧವಾಗಿರತಕ್ಕಂಥ ಈ ಸೂಯೆಜ್ ಕಾಲುವೆ ನಿರ್ಮಾಣಗೊಳ್ಳುವವರೆಗೂ ಸಹಿತ ವಾಸ್ಕೋ ಡಿ ಗಾಮ ಕಂಡು ಹಿಡಿದಂತ ಜಲಮಾರ್ಗದ ಮೂಲಕನೇ ಹಲವಾರು ವರ್ಷಗಳವರೆಗೆ ವ್ಯಾಪಾರ ನಡೀತಾ ಇದೆ. ನಂತರ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ನಡೀತಾ ಹೋಗ್ತದೆ. ಸೊ ಯುರೋಪ್ ಮತ್ತು ಭಾರತ ನಡುವೆ ವ್ಯಾಪಾರ ಯಾಕೆ ನಡೀತಾ ಇತ್ತಪ್ಪ ಅದರಲ್ಲಿ ವಾಸ್ಕೋ ಡಿ ಗಾಮ ಮಾರ್ಗವಾಗಿ ಹೋಗ್ತಕ್ಕಂಥ ಎಲ್ಲಾ ನೌಕೆಗಳು ವಾಸ್ಕೋ ಡಿ ಗಾಮ ಕಂಡು ಹಿಡಿದಂತ ಮಾರ್ಗದ ಮೂಲಕ ನಡೀತಕ್ಕಂಥ ಎಲ್ಲಾ ವ್ಯಾಪಾರ ಮಾರ್ಗಗಳು. ಸೊ ಇಲ್ಲಿ ಆ ಹೋಗ್ತಕ್ಕಂಥ ಹಡಗುಗಳು ನೌಕೆಗಳು ಆಫ್ರಿಕಾದ ದಕ್ಷಿಣ ತುದಿಯಲ್ಲಿರ್ತಕ್ಕಂಥ ಕೇಪ್ ಆಫ್ ಗುಡ್ ಹೋಪ್ ಬೂಸಿರಾ, ಆ ಕೇಪ್ ಆಫ್ ಗುಡ್ ಹೋಪ್ ಬೂಸಿರಾವನ್ನ ಸುತ್ತಮುತ್ತಲಿಗೆ ಬರಬೇಕಾಯಿತು, ಭಾರತಕ್ಕೆ ಬಂದು ತಲುಪಬೇಕಾಯಿತು. ಸೊ ಅಂತ ಸಂದರ್ಭದಲ್ಲಿ ಈ ಒಂದು ಕೇಪ್ ಆಫ್ ಗುಡ್ ಹೋಪ್ ಬೂಸಿರಾವನ್ನ ಬಳಕೆ ಮಾಡಿಕೊಂಡು ಭಾರತವನ್ನು ತಲುಪತಕ್ಕಂಥ ಮಾರ್ಗವನ್ನ ಕೇಪ್ ಮಾರ್ಗ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ವಿಚಾರ, ಮುಂಬೈಯಿಂದ ಲಂಡನ್, ಮುಂಬೈ ಅಂದ್ರೆ ಬಾಂಬೆ ಅಂತ ಕರಿತೀವಲ್ಲ, ಹೌದು ಮುಂಬೈ. ಇನ್ನು ಲಂಡನ್ ಇಂಗ್ಲೆಂಡ್ ಇರತಕ್ಕಂಥ ಈ ಮುಂಬೈಯಿಂದ ನಾವು ಲಂಡನ್ಗೆ ಹೋಗಬೇಕಾದ್ರೆ ಅದು ಆ ವಾಸ್ಕೋ ಡಿ ಗಾಮ ಕಂಡಿರ್ತಕ್ಕಂಥ ಮಾರ್ಗ, ಅಂದ್ರೆ ಕೇಪ್ ಆಫ್ ಗುಡ್ ಹೋಪ್ ಬೂಸಿರಾವನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಏನಾಗಿತ್ತು ಆ ಮಾರ್ಗದ ಮೂಲಕ ಯುರೋಪ್ ದೇಶಕ್ಕೆ ನಾವು ಹೋಗಬೇಕಾಗಿತ್ತು. ಸೊ ಅಂತ ಒಂದು ಸಂದರ್ಭದಲ್ಲಿ ಮುಂಬೈಯಿಂದ ಲಂಡನ್ಗೆ ಹೋಗಲಿಕ್ಕೆ 10,800 ನಾಟಿಕಲ್ ಮೈಲು. ಇಲ್ಲಿ ಹೋಗ್ತಾರೆ 10,800 ಎಂತದು ನಾಟಿಕಲ್ ಮೈಲು. ಇಷ್ಟು ದೂರ ಹೋಗಬೇಕಾಗುತ್ತೆ. ಹಾಗಾದ್ರೆ ಒಂದು ನಾಟಿಕಲ್ಗೆ ಎಷ್ಟು ಮೈಲು? ಒಂದು ನಾಟಿಕಲ್ ಮೈಲಿಗೂ 1.85 ಮೈಲು ಸಮ. ನೋಡ್ಬೇಕಾದ್ರೆ ಮುಂಬೈಯಿಂದ ನಾವು ಲಂಡನ್ಗೆ ನಾವು ಸಮುದ್ರ ಮೂಲಕ ಹೋಗಬೇಕಾಗಿತ್ತು ಅಂತಂದ್ರೆ ಅವಾಗ ಎಷ್ಟು? 10,800 ನಾಟಿಕಲ್ ಮೈಲುಗಳಷ್ಟು ದೂರ ಆಗ್ತಾ ಇದೆ. ಅದೇ ಈಗ ಹಾಗಾದ್ರೆ ಒಂದು ನಾಟಿಕಲ್ ಎಷ್ಟು ಮೈಲ್ ಅಂದರೆ 1.85 ಮೈಲು ಒಂದು ನಾಟಿಕಲ್. ಅಂತ ಎಷ್ಟು? 10,800 ಮೈಲು. ಅದೇ ಈಗ ನಾವು ಸೂಯೆಜ್ ಕಾಲುವೆ ಮೂಲಕ ಹೋದ್ರೆ ವಾಸ್ಕೋ ಡಿ ಗಾಮ ಕಂಡಿಡಿದಂತಹ ಜಲಮಾರ್ಗದ ಮೂಲಕ
ಕಡಿಮೆ ಮಾಡಿದಂಗೆ ಆಗ್ತದೆ. ಯಾವ ಮೂಲಕ ಹೋದ್ರೆ ಸುಯೇಜ್ ಕಾಲುವೆ ಮೂಲಕ ನಾವು ವ್ಯಾಪಾರ ಮಾಡ್ತೇವೆ. ಹೀಗೆ ಸುಮಾರು ಅರ್ಧದಷ್ಟು ಪ್ರಯಾಣ ಏನಾಗ್ತದಪ್ಪ, ದೂರ ಇಲ್ಲಿ ಕಡಿಮೆ ಆಯಿತು. ಯಾರಿಂದ? ಸುಯೇಜ್ ಕಾಲುವೆ ಮೂಲಕ ಹೋಗುವುದು. ಇದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು. ಇನ್ನು ಭಾರತದಲ್ಲಿ ಯುರೋಪಿನ ಕಂಪನಿಗಳು ಸ್ಥಾಪನೆಯಾದವು. ಆ ಯಾವ್ಯಾವ ಒಂದು ಕಂಪನಿಗಳು ಭಾರತದಲ್ಲಿ ಸ್ಥಾಪನೆಯಾದವು? ಯುರೋಪಿನ ವ್ಯಾಪಾರಿ ಕಂಪನಿ, ಭಾರತದಲ್ಲಿ ಯುರೋಪಿನ ವ್ಯಾಪಾರಿ ಕಂಪನಿಗಳು ಪ್ರಾರಂಭ ಆಯಿತು. ಪೋರ್ಚುಗೀಸರ ಒಂದು ಯಶಸ್ವಿ ಪ್ರಯತ್ನದ ಫಲವಾಗಿ ಅವರಿಂದ ಪ್ರೇರಣೆಗೊಂಡಂತಹ ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು, ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು, ಇವರು ಈ ಪೋರ್ಚುಗೀಸರಿಂದ ಪ್ರೇರಣೆಯನ್ನು ಪಡ್ಕೊಂಡು, ಆ ಪೋರ್ಚುಗೀಸರ ಪ್ರೇರಣೆಯನ್ನು ಪಡ್ಕೊಂಡಂತ ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು ಅವರು ಈ ಒಂದು ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬಂದರು. ಈ ಒಂದು ಬೆಳವಣಿಗೆ ವಸಾಹತು ರಾಷ್ಟ್ರವಾಗಿ ಪರಿವರ್ತನೆಗೊಂಡಂತಹ ಭಾರತವಲ್ಲದೆ ಅದನ್ನು ವಸಾಹತುವಾಗಿ ಪರಿವರ್ತಿಸಿದ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಚರಿತ್ರೆಯನ್ನು ನಿರ್ಣಾಯಕವಾಗಿ ಬದಲಾವಣೆ ಮಾಡ್ತಾ ಹೋಗ್ತದೆ. ಹಾಗಾದ್ರೆ ಅದರಲ್ಲಿ ಬರ್ತಕ್ಕಂಥ ಮೊದಲನೇದು ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಪೋರ್ಚುಗೀಸರು ನೀವು ನೋಡಿದ ಹಾಗೆ ಭಾರತಕ್ಕೆ ಮೊಟ್ಟ ಮೊದಲಿಗೆ ವ್ಯಾಪಾರಕ್ಕಾಗಿ ಬಂದಂತ ರಾಷ್ಟ್ರ ಬಂದಂತವ್ರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಅದೇ ಚೆನ್ನಾಗಿ ಭಾರತವನ್ನು ಬಿಟ್ಟು ಹೋದಂತ ಕೊನೆಯ ಯುರೋಪಿಯನ್ನರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಪೋರ್ಚುಗೀಸರು ಮೇಲೆ ಗೊತ್ತಿದ್ದ ಹಾಗೆ 1969ರಲ್ಲಿ ಗೋವಾದಲ್ಲಿದ್ದರು ಮಕ್ಕಳು. ಆ ಗೋವಾವನ್ನು ವಶಪಡಿಸಿಕೊಂಡಿದ್ರು. ಅವಾಗ ಆ ಗೋವಾವನ್ನು ಭಾರತ ಒಕ್ಕೂಟದಲ್ಲಿ ಸೇರಿಸುವ ಮೂಲಕ ಗೋವಾದಿಂದ ಪೋರ್ಚುಗೀಸರನ್ನ ಹೊರಹಾಕಲಾಯಿತು. ಸೊ ಹೀಗೆ ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಬಂದಂತ ಭಾರತಕ್ಕೆ ಬಂದಂತ ಮೊದಲಿಗರು ಪೋರ್ಚುಗೀಸರು. ಅದೇ ರೀತಿ ಪೋರ್ಚುಗೀಸರೇ ಭಾರತವನ್ನು ಬಿಟ್ಟು ಹೋದಂತ ಕೊನೆಯ ಯುರೋಪಿಯನ್ನರು ಕೂಡ ಯಾರು ಪೋರ್ಚುಗೀಸರೇ ಆಯಿತು. ಹಾಗಾದ್ರೆ ವಾಸ್ಕೋ ಡಿ ಗಾಮನ ನಂತರ ಬಂದಂತಹ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಬಂದಂತಕ್ಕಂಥ ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಯಾರ ನಂತರ? ವಾಸ್ಕೋ ಡಿ ಗಾಮನ ನಂತರ ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲ ವೈಸ್ರಾಯ್. ಮೊಟ್ಟ ಮೊದಲ ವೈಸ್ರಾಯ್ ಯಾರಪ್ಪ ಅಂತಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಯಾರಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಇವನು ಭಾರತದ ಮೊಟ್ಟ ಮೊದಲ ವೈಸ್ರಾಯ್. ನೆನಪಿಟ್ಟುಕೊಳ್ಳಿ, ಭಾರತದ ಮೊಟ್ಟ ಮೊದಲ ವೈಸ್ರಾಯ್ ಆಗಿರ್ತಕ್ಕಂಥ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಏನ್ ಮಾಡಿದಪ್ಪ ಅಂದ್ರೆ
ಸಮುದ್ರ ಮೇಲೆ ಏಕಸ್ವಾಮ್ಯತೆಯಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ನೌಕೆಯನ್ನು ತಯಾರಿಸ್ತಾನೆ. ನೌಕೆ ಸರ್, ನೌಕೆಯನ್ನ ತಯಾರು ಮಾಡಿ ಆ ನೌಕೆಯನ್ನ ಅಥವಾ ನೌಕಾ ಶಕ್ತಿಯನ್ನ ಬಲಪಡಿಸುವ ಮೂಲಕ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತರ್ತಾನೆ. ಬ್ಲೂ ವಾಟರ್ ಪಾಲಿಸಿ. ಸರ್, ಇಲ್ಲಿ ನೀಲಿ ನೆನಪಲ್ಲಿ ಎಕ್ಸಾಮ್ ಅಲ್ಲಿ ಸ್ವಲ್ಪ ಕೇಳ್ತಾನೆ, ಏನಪ್ಪ ಅಂದ್ರೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದಾಗ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ. ಹಾಗಾದ್ರೆ ನೀಲಿ ನೀರಿನ ನೀತಿ ಅಂದ್ರೆ ಏನು? ನೀಲಿ ನೀರಿನ ನೀತಿ ಅಂದ್ರೆ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾ ಶಕ್ತಿಯನ್ನ ಬಲಪಡಿಸಿದರು. ಅದಕ್ಕೆ ನೀಲಿ ನೀರಿನ ನೀತಿ ಅಂದ್ರೆ ಭೂಮಿಯ ಮೇಲಿರ್ತಕ್ಕಂಥ ಏಕಸ್ವಾಮ್ಯತೆಯನ್ನು ಹೊಂದಿರುವ ಬದಲು ನೀರಿನ ಮೇಲೆ ನಾವು ಏಕಸ್ವಾಮ್ಯತೆಯನ್ನು ಸಾಧಿಸಬೇಕು ಅಂತೇಳಿ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಮಾಡದಪ್ಪ ಅಂದ್ರೆ ನೌಕಾ ಶಕ್ತಿಯನ್ನ ಬಲಪಡಿಸ್ತಾರೆ. ಹಾಗಾಗಿ ಇದನ್ನ ಎಂತ ಕರೀತಾರೆ? ನೀಲಿ ನೀರಿನ ನೀತಿ, ಬ್ಲೂ ವಾಟರ್ ಪಾಲಿಸಿ ಅಂತೇಳಿ. ಆಮೇಲೆ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಇವರ ನಂತರ ಅಲ್ಫೋನ್ಸೋ ಡಿ ಅಲ್ಬುಕರ್ಕ್ ಬರ್ತಾನೆ. ಅಲ್ಫೋನ್ಸೋ ಡಿ ಅಲ್ಬುಕರ್ಕ್. ಈ ಅಲ್ಫೋನ್ಸೋ ಡಿ ಅಲ್ಬುಕರ್ಕ್ ನಿಜವಾಗ್ಲೂ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಬುಕರ್ಕ್ ಅಂತ. ಸರಿ, ಅದು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಈತ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಪ್ರಸಿದ್ಧ ವ್ಯಕ್ತಿ. ಸಾಮಾನ್ಯ ಶಕ 1510ರ ದಶಕದಲ್ಲಿ ಬಿಜಾಪುರದ ಸುಲ್ತಾನಿಂದ ಗೋವಾವನ್ನು ಗೆದ್ದುಕೊಳ್ತಾನೆ. ಅವಾಗ ಸಾಮಾನ್ಯ ಶಕ 1510 ಯಾರಿಂದ? ಬಿಜಾಪುರದ ಸುಲ್ತಾನರಿಂದ. ಬಿಜಾಪುರದ ಸುಲ್ತಾನದಿಂದ ಯಾರನ್ನು ಗೆದ್ದುಕೊಂಡನೆ? ಗೋವಾವನ್ನ ಗೆದ್ದುಕೊಂಡು ಈ ಗೋವಾವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ್ತಾನೆ. ಯಾರು? ಅಲ್ಫೋನ್ಸೋ ಡಿ ಅಲ್ಬುಕರ್ಕ್. ಈತ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಇದನ್ನ ಪರಿವರ್ತಿಸ್ತಾನೆ. ಯಾವನ್ನ? ಗೋವಾವನ್ನ ಪರಿವರ್ತಿಸ್ತಾನೆ. ಗೋವಾ ಮುಂದೆ ಒಂದು ಶತಮಾನಗಳ ಕಾಲದವರೆಗೂ ಸಹಿತ ಭಾರತ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಹೊಂದಿದಂತಹ ಈ ಪೋರ್ಚುಗೀಸರು ನಂತರ ಡಚ್ಚರು ಮತ್ತು ಇಂಗ್ಲಿಷರ ಆಗಮನದ ನಂತರ ಈ ಪೋರ್ಚುಗೀಸರು ಏನಾಗ್ತಾರೆ? ರಾಜಕೀಯವಾಗಿ ಕಳೆದುಕೊಂಡಿದ್ದರು. ನಂತರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತ ಕಂಪನಿ ಯಾವಪ್ಪ ಅಂದ್ರೆ ಡಚ್ ಕಂಪನಿ. ಹಾಗಾದ್ರೆ ಇಲ್ಲಿ ಪೋರ್ಚುಗೀಸರಾದ್ರು, ಇನ್ನ ಡಚ್ಚರು ಬಂದು. ಹಾಗಾದ್ರೆ ಮಕ್ಕಳೇ ಇಲ್ಲಿವರೆಗೆ ನೋಡಿದ್ವಿ. ಈಗ ಪೋರ್ಚುಗೀಸರು ಬಂದಿರತಕ್ಕಂತಹ ಅವರು ಕಂಪನಿಯನ್ನ ಹೇಗೆ ಪ್ರಾರಂಭ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡಿದ್ವಿ. ಇನ್ನು ಎರಡನೇ ಬರ್ತಕ್ಕಂಥ ಅಂದ್ರೆ ಡಚ್ಚರು ಬಂದರು. ಡಚ್ಚರು ಭಾರತದ ವ್ಯಾಪಾರ ಕಂಪನಿಯನ್ನ ತನ್ನಂತ ಭಾರತಕ್ಕೆ ತಂದಂತಹ ಎರಡನೇ ಅವರು ಯಾರಪ್ಪ ಅಂದ್ರೆ ಡಚ್ಚರು. ಹಾಗೆ ಈ ಡಚ್ಚರು ಯಾರು? ಯಾವ ದೇಶದಿಂದ ಬಂದರು ಅಂದ್ರೆ ಹಾಲೆಂಡ್ ಅಥವಾ ನೆದರ್ಲ್ಯಾಂಡಿನ ದೇಶದವರು. ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್
ನೆದರ್ಲ್ಯಾಂಡ್. ಸೊ ಈ ದೇಶದವರು ಯಾರಪ್ಪ ಅಂದ್ರೆ ಡಚ್ಚರು. ಇವರು ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸುವ ಉದ್ದೇಶದಿಂದಾಗಿ ಪೂರ್ವ ದೇಶಗಳಲ್ಲಿ ವ್ಯಾಪಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸಾಮಾನ್ಯ ಶಕ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಸಾಮಾನ್ಯ ಶಕ 1602. 1602ರಲ್ಲಿ ಯಾವ ಕಂಪನಿ? ಯುನೈಟೆಡ್ ಈಸ್ಟ್ ಇಂಡಿಯಾ. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನ 1602ರಲ್ಲಿ ಡಚ್ಚರು ಭಾರತದಲ್ಲಿ ಸ್ಥಾಪನೆ ಮಾಡಿದರು. ಭಾರತ, ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಮುಂತಾದ ದೇಶಗಳಲ್ಲಿ ಸಾಮಾನ್ಯ ಪ್ರಸಿದ್ಧವಾಗಿರ್ತಕ್ಕಂಥ ದ್ವೀಪಗಳಲ್ಲಿ ಡಚ್ಚರು ಪ್ರವೇಶವನ್ನು ಮಾಡಿ ಭಾರತ, ಸುಮಾತ್ರ, ಇಂಡೋನೇಷ್ಯಾ, ಜಾವಾ ಈ ಒಂದು ಸಾಂಬಾರು ಪದಾರ್ಥಕ್ಕೆ ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ ರಾಷ್ಟ್ರಗಳಲ್ಲಿ ಪ್ರವೇಶವನ್ನು ಮಾಡಿ ಅದರಲ್ಲಿ ಭಾರತದ ಸೂರತ್, ಬ್ರೋಚ್, ಕ್ಯಾಂಬೆ, ಮಚಲಿಪಟ್ಟಣ, ನಾಗಪಟ್ಟಣ, ಕೊಚ್ಚಿನ್, ಸಿನ್ಸು ಈ ಒಂದು ಮೊದಲಾದ ಕಡೆಗಳಲ್ಲಿ ಡಚ್ಚರು ತಮ್ಮ ಕೋಟಿಗಳನ್ನು ಸ್ಥಾಪಿಸಿಕೊಂಡರು. ಕೋಟಿ ಅಂದ್ರೆ ಏನಪ್ಪಾ ಅಂದ್ರೆ ಮಳಿಗೆಗಳು. ಆ ಕೋಟಿ ಅಂದ್ರೆ ಆ ಮಳಿಗೆಯನ್ನು ಸ್ಥಾಪನೆ ಮಾಡುವ ಮೂಲಕ ಪೋರ್ಚುಗೀಸರ ಏಕಸ್ವಾಮ್ಯವನ್ನ ಡಚ್ಚರು ಮುರಿದರು. ಮುಂದೆ ಭಾರತಕ್ಕೆ ಬಂದಂತಹ ಇಂಗ್ಲಿಷರು ಮತ್ತು ಫ್ರೆಂಚರ ಒಂದು ಪೈಪೋಟಿಯನ್ನು ಎದುರಿಸಲಾರದೆ ಸಾಂಬಾರು ದ್ವೀಪಗಳಿಗೆ ಮಾತ್ರ ಯಾರು ಡಚ್ಚರು ಸೀಮಿತರಾದರು. ಮತ್ತೆ ಇಲ್ಲಿ ಅಂಶ ಕೋಟಿ ಅಂದ್ರೆ ಏನು? ಕೋಟಿ ಅಂದ್ರೆ ವ್ಯಾಪಾರಿ ವಸ್ತುಗಳ ದಾಸ್ತಾನುಗಳು, ವ್ಯಾಪಾರಿ ವಸ್ತುಗಳ ದಾಸ್ತಾನುಗಳು ಅಥವಾ ಮಳಿಗೆಗಳು ಅಂತೇಳಿ ಕರೀತಾರೆ. ಈ ಕೋಟೆಯ ಸುತ್ತ ತಮ್ಮ ಒಂದು ರಕ್ಷಣೆಗಾಗಿ ಎತ್ತರವಾದ ಗೋಡೆಗಳನ್ನ ಕಟ್ಟಿಕೊಂಡಿದೆ. ಅಂದ್ರೆ ಬೇರೆಯವರಿಂದ, ಪರಕೀಯರಿಂದ ಆ ಕೋಟೆಯನ್ನು ರಕ್ಷಣೆ ಮಾಡಲಿಕ್ಕೆ ಎತ್ತರವಾಗಿರತಕ್ಕಂತಹ ಗೋಡೆಗಳನ್ನ ಕಟ್ಟಿದ್ರು ಅಂತ ಯಾರು? ಡಚ್ಚರು. ಹೀಗೆ ಮತ್ತೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಪೋರ್ಚುಗೀಸರು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವ ಮೂಲಕ ಮತ್ತೆ ಸುಯೇಜ್ ಕಾಲುವೆಯನ್ನು ನಿರ್ಮಾಣ ಮಾಡ್ತಾರೆ. ನಂತರ ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು ವ್ಯಾಪಾರಿ ಕಂಪನಿಗಳ ಮೂಲಕ ಭಾರತಕ್ಕೆ ಬಂದರು. ಅದರಲ್ಲಿ ನಾವು ಪೋರ್ಚುಗೀಸರನ್ನ ತಿಳ್ಕೊಂಡಿದ್ವಿ, ಇನ್ನು ಡಚ್ಚರ ಬಗ್ಗೆ ಸಹಿತ ತಿಳ್ಕೊಂಡಿದ್ವಿ. ಇನ್ನು ಅದರ ಮುಂದೆ ನಾವು ಇಂಗ್ಲಿಷರು ಮತ್ತು ಫ್ರೆಂಚರ ಕುರಿತು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಕ್ಕಳಿಗೆ ಗೃಹ ಪಾಠವನ್ನು ಬರ್ಕೊಳ್ರಿ. ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಸಹಾಯಕವಾದಂತಹ ವೈಜ್ಞಾನಿಕ ಆವಿಷ್ಕಾರಗಳು ಯಾವುವು? ಈ ವಿಷಯವನ್ನು ಕುರಿತು ನಾಳೆ ದಿನ ನೀವು ಅದನ್ನು ಬರ್ಕೊಂಡ್ಬರ್ಬೇಕು ಅಂತೇಳಿ ಈ ಮಕ್ಕಳಿಗೆ ಹೇಳಿ.